ವರ್ಷದ ಜಾತ್ರೆಗ ಇವತ್ತು ಕೌಡ್ರ ನಾಟಕ ನೋಡ್ಬೇಕಾಗಿತ್ತು ನಾನು. ನಮ್ಮ ನಾಟಕ ಹಾಳು ಮಾಡಿ ಅವ ಆಡಕತ್ತಾನ. ಏನಲ್ಲಿ ಮಗನ ಊರೊಳಗ ನೀನೇ ದೊಡ್ಡ ಹೀರೋ ಅನ್ಕೊಂಡಿದ್ದೇನ? ನಿನ್ನ ಬಗ್ಗೆ ಕೇಳಿ ಕೇಳಿ ನನಗಂತೂ ತಲೆ ಚಿಟ್ಟಿಡಿತೈತಿ. ಮರ್ಯಾದಿಂದ ಹೇಳಕತ್ತೀನಿ, ನಾಳೆ ಮುಂಜಾನೆ ಈ ಊರಾಗ ಕಾಣಬಾರ್ದು ನೀನು. ಏನಲ್ಲೇ ಬೋಸುಡಿಕೆ ನಮ್ ಗೌಡ್ರ ನಾಟಕ ಹಾಳು ಮಾಡ್ತೀನಿ ನೀನು. ಎಷ್ಟು ಸೊಕ್ಕಲೆ ನಿನಗ? ನೀ ಮನೆಗೆ ಹೋಗು. ನಡಿ ಹೋಗೋಣ, ಟೈಮ್ ಆತು. ಭಯ ಭಯ ಬಾಬಯ್ಯ, ಆ ಸಿದ್ದಣ್ಣ ಹೇಳಿದವರು ಗೊಡಿಲಿಗತ್ತನ. ಬಾಬಯ್ಯ ಕಿರಿಯತ್ತು ಹೋಗೋಣ. ಬಾಬಯ್ಯ ಬಾಬಯ್ಯ ನಡಿ, ಬರಾಗಿಲ್ಲ. ಹೋಗೋಣ, ಬರಾಗಿಲ್ಲ. ಬಾಬಯ್ಯ ಜಲ್ದಿ ಹೋಗೋಣ. ಬಾಬಯ್ಯ ಹೋಗ್ಬೇಡ, ಬರೇ ನನ್ನ ಮಾತು ಕೇಳು, ಹೋಗ್ಬೇಡ. ನೀರು ಕುಡ್ದು ಅವನೇ ಸತ್ತಾಗಿರ್ತಾನೆ. ವಿಠಲ್, ಇರೋ ಒಂದ್ ಮನಿನೂ ಸುಟ್ಟಾಕಿದ್ರು. ಈಗ ಎಲ್ಲಿರ್ತೀಯ? ನಿಂದಕರಿರಬೇಕಯ್ಯ ಜಗದೊಳು, ಹಂದಿ ಇದ್ದರೆ ಕೇರಿ ಶುದ್ಧಿಯು. ದುಷ್ಟ ಜನರು ಸೃಷ್ಟಿಯೊಳಗಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು ಅಂತ ದಾಸರು ಹೇಳಿದ್ದಾರೆ. ನಿನಗಿರೋ ವಿದ್ಯೆ ಇದೆಯಲ್ಲ, ಅದು ಎಲ್ರಿಗೂ ಇರೋದಿಲ್ಲ. ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯ, ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ. ಅದೇ ನಿನ್ ಶಕ್ತಿ. ಆ ಶಕ್ತಿನ ಹೇಗ್ ಬಳಸ್ಕೋಬೇಕು ಅಂತ ನಾ ಹೇಳ್ತೀನಿ. ನನಗ್ ಗೊತ್ತಿರೋ ಒಬ್ಬ ಸಂಗೀತ ನಿರ್ದೇಶಕರಿದ್ದಾರೆ. ನಾನು ಅವ್ರಿಗಿವತ್ತೇ ಫೋನ್ ಮಾಡ್ತೀನಿ. ನೀನ್ ಬೆಂಗಳೂರಿಗೆ ಹೋಗು. ನಾ ಊರಲ್ಲಿರೋದು ನಿಮಗಿಷ್ಟ ಇಲ್ಲ ಅಲ್ವೇನ್ರಿ ಮೇಡಮ್ ಅವರ? ನಾನು ನಿಮ್ಮನ್ ಬಿಟ್ಟು ಊರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನೋಡು, ನನ್ ಮಾತ್ ಕೇಳು, ಹಠ ಮಾಡ್ಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತೈತಿ. ಕಲ್ಲು ಮಣ್ಣು ಸೇರಿಸಿ ಕಟ್ಟಿರೋ ಮನೆನ ಸುಡಬಹುದು, ಆದ್ರೆ ಜನರ ಮನ್ಸಲ್ಲಿ ಕಟ್ಟಿರೋ ಮನೆನ ಸುಡಾಕೆ ಆಗಲ್ಲ. ಅಂತ ಮನೆನ ನೀನ್ ಜನರ ಮನ್ಸಲ್ಲಿ ಕಟ್ಬೇಕು. ಅದಕ್ಕೆ ನನ್ ಮಾತ್ ಕೇಳು. ಇವತ್ ರಾತ್ರಿನೇ ನೀನ್ ಬೆಂಗಳೂರಿಗೆ ಹೊರಡು, ಗೊತ್ತಾಯ್ತಾ? ಮತ್ತ ಅವ್ವನ್ನ ನೀಲವ್ವ ನಾನು ನೋಡ್ಕೋತೀವಿ. ಅವನ್ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ಆತ್ರಿ ಮೇಡಮ್ ಅವರ. ಮೇಡಮ್ ಅವರ ಅಲ್ಲ, ಮಾಧವಿಯನ್ನ.
ಸರ್, ನಾನ್ ಮಾಧವಿ ಅಂತ ಗುಳಿಯದ್ ಗುಡ್ಡದಿಂದ ಮಾತಾಡ್ತಿದ್ದೀನ್ರಿ. ನನ್ ಫ್ರೆಂಡ್ ಒಬ್ಬ ಬಹಳ ಚಲೋ ಹಾಡ್ತೇನ್ರಿ. ನೀವ್ ಅವನ್ಗೊಂದ್ ಚಾನ್ಸ್ ಕೊಟ್ಟು ದಾರಿ ತೋರ್ಸ್ಬೇಕ್ರಿ. ಇವತ್ತೇ ನಾನು ಬೆಂಗಳೂರು ಕಳಿಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ವಿಠಲ್, ಅಣ್ಣ, ಅವ್ರು ರಾತ್ರಿನೇ ಕಾರ್ ತಗೊಂಡು ಹೋದ್ರು ಅಂತ ವಾಚ್ಮ್ಯಾನ್ ಅಣ್ಣ ಹೇಳ್ದ. ಫೋನ್ ಮಾಡ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಏನಾಯ್ತಣ್ಣ? ಅವನ ಪ್ರೀತಿನ ಗೆಲ್ಲಬೇಕು ಅಂತ ಸಾಧನೆ ಮಾಡೋದಕ್ಕೆ ಬಂದ. ಸಾಧನೆ ಮಾಡಾಯ್ತು, ತನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಹೋಗಿದ್ದಾನೆ. ಜೀಸಸ್, ಅವನ ಪ್ರೀತಿ ಅವನಿಗೆ ಸಿಗ್ಲಿ. ಏನಾತ್ರಿ ಮಾಧವಿ? ಏನಾತು? ಏನಾಗ್ಬೇಕಾಗಿತ್ತೋ ಅದಾಗಿದೆ. ನೀನ್ ಹೇಗಿದ್ಯಾ ವಿಠಲ್? ನಾ ಹೆಂಗದೀನಿ ಅಂತ ನಿಮಗ್ ಗೊತ್ತಿಲ್ವಾ ಮಾಧವಿ? ಅಂತೂ ಸಂಗೀತದಲ್ಲಿ ಸಾಧನೆ ಮಾಡ್ದೆ. ನೀನ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ವಿಠಲ್. ನಿಮ್ಮನ್ ನೋಡ್ತಿದ್ರ ನಿಮ್ಮನ್ ಬಿಟ್ಟು ಈ ಊರ್ ಬಿಟ್ಟು ಯಾಕಾದ್ರೂ ಓದ್ನೋ ಅನಿಸ್ತೈತ್ರಿ ಮೇಡಮ್ ಅವರ. ಪ್ರೀತಿ ಅಂದ್ರೆ ಅಂದ ಚಂದ ನೋಡಿ ಜೊತೆಗ್ ಬಾಳೋದಲ್ಲ, ಅಂದ ಚಂದ ಒಳಗ್ ತುಂಬ್ಕೊಂಡ್ ಬಾಳೋದು. ನಾವಿಷ್ಟಪಟ್ಟೋರು ಸಿಗದೆ ಇದ್ದಾಗ ದೂರ ನಿಂತು ಅವ್ರ ಖುಷಿ ಆಗೋ ತರ ಇರೋದು. ನಾವ್ ಅನ್ಕೊಂಡಂಗ್ ಬದುಕಿದ್ರೆ ಆ ಜೀವನಕ್ಕೊಂದ್ ಅರ್ಥನೇ ಇರಲ್ಲ, ಹಂಗ್ ಬದುಕೋಕ್ಕೂ ಆಗಲ್ಲ. ಮತ್ತ ನನ್ ಕಡೆಯಿಂದ ಈ ಸಾಧನೆ ಯಾಕೆ ಮಾಡ್ಸಿದ್ರಿ? ಊರ್ ತುಂಬಾ ಉಡಾಳ ಅಂತ ಕರ್ಸ್ಕೊಂತಿದ್ದವನ್ಗ ಯಾಕೆ ಪಟ್ಟ ಕೊಟ್ರಿ? ಪಟ್ಟ ನಾನ್ ಕಟ್ಟಿದ್ದಲ್ಲ ವಿಠಲ್. ನಿನ್ ಸಾಧನೆ ನಿಮ್ ತಾಯಿಗ್ ಸೇರ್ಬೇಕು. ಆ ನಿಮ್ ತಾಯಿನೇ ನಿನ್ಗೆ ಪಟ್ಟ ಕಟ್ಸಿದ್ದು. ಅವ್ರನ್ನ ಚೆನ್ನಾಗ್ ನೋಡ್ಕೊ. ನಾವ್ ಮಾಡಿರೋ ತ್ಯಾಗದಲ್ಲಿ ನಿಜವಾದ ಪ್ರೀತಿ ಇರುತ್ತೆ.